ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವಿಶ್ ವ್ಲಾಗ್ಗೆ ಸ್ವಾಗತ. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ. ಸೊ ಬನ್ನಿ ಇವತ್ತು ನಮ್ಮ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಸಂಡೇ ನಾನು ಮತ್ತು ನನ್ನ ಫ್ರೆಂಡ್ ಒನ್ ಆಫ್ ದ ಮೋಸ್ಟ್ ಹಿಡನ್ ಬೀಚ್ ಅಂತಲೇ ಹೇಳ್ಬೋದು. ಹೌದು, ಇದು ಬಂದುಬಿಟ್ಟು ಸೌತ್ ಗೋವಾದಲ್ಲಿ ಲೊಕೇಟ್ ಆಗಿರೋದು. ಬನ್ನಿ, ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ನಿಮಗೆ ನಾವು ಯಾವ ಬೀಚಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಯಾರೆಲ್ಲ ಈ ಬೀಚ್ನ ವಿಸಿಟ್ ಮಾಡಿರ್ತಾರೆ ಆಲ್ಮೋಸ್ಟ್ ಅವರಿಗೊಂದು ಕ್ಲಿಯರ್ ಆಗಿರೋ ಐಡಿಯಾ ಸಿಕ್ಕಿರುತ್ತೆ ಯಾವ ಬೀಚ್ ಇದು ಅಂತ. ಮತ್ತು ಯಾರೆಲ್ಲ ಈ ಬೀಚ್ನ ವಿಸಿಟ್ ಮಾಡಿಲ್ಲ, ಏನು ವರಿ ಮಾಡ್ಕೊಳ್ಳೋದು ಬೇಡ. ಇವತ್ತು ನಾನು ನಿಮಗೆ ಈ ಬೀಚ್ನ ಕ್ಲಿಯರ್ ಕಟ್ ಆಗಿರೋ ವ್ಯೂನ ತೋರಿಸ್ತೀನಿ. ಕಾಡಿಗೆ ಎಂಟರ್ ಆಗ್ತಿದ್ದಂಗೆ ಒಂಥರ ಹಾರರ್ ಆಗಿರೋ ಫೀಲ್ ಬರ್ತಾಯಿದೆ. ಆಲ್ಮೋಸ್ಟ್ ಒಂದು 5 to 4 ಕಿಲೋಮೀಟರ್ಸ್ ಟ್ರೆಕ್ ಮಾಡ್ಕೊಂಡು ಬಂದರೆ ಈ ಬ್ಯೂಟಿಫುಲ್ ಆಗಿರೋ ಬೀಚ್ ನೋಡ್ಬೋದು. ಎಸ್, ಇದು ಬಂದುಬಿಟ್ಟು ಸೌತ್ ಗೋವಾದಲ್ಲಿ ಲೊಕೇಟ್ ಆಗಿರುವಂತಹ ಬಟರ್ಫ್ಲೈ ಬೀಚ್ ಅಂತ. ಸೊ ಆಲ್ಮೋಸ್ಟ್ ಎಲ್ಲರೂ ರೀಲಲ್ಲಿ ವ್ಲಾಗಲ್ಲಿ ಎಲ್ಲ ನೋಡಿರ್ತೀರ. ಎಸ್, ದಿಸ್ ಈಸ್ ದ ಮೋಸ್ಟ್ ಫೇಮಸ್ ಬೀಚ್ ಇನ್ ಸೌತ್ ಗೋವಾ. ಸೊ ನಾವು ಕೂಡ ಇವತ್ತು ಅದಕ್ಕೆ ಬಂದಿದ್ದೀವಿ. ಬನ್ನಿ, ಲೆಟ್ಸ್ ಎಕ್ಸ್ಪ್ಲೋರ್. ಸೊ ನೀವು ಈ ಬೀಚ್ನ ವಿಸಿಟ್ ಮಾಡ್ತೀರಾ ಅಂತ ಹೇಳಿದ್ರೆ ಟ್ರೆಕ್ ಮಾಡಿಕೊಂಡೇ ಬರಬೇಕಂತೇನಿಲ್ಲ. ಸೊ ನೀವು ಅಗೊಂಡ ಅಥವಾ ಪಾಳೋಳಿಯಮ್ಮಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿಂದ ಕೂಡ ಬೋಟ್ಸ್ ಕೂಡ ಅವೈಲಬಲ್ ಇರುತ್ತೆ. ಬಟ್ ರೈನಿ ಸೀಸನಲ್ಲಿ ಬೋಟ್ ಎಲ್ಲ ಅವೈಲಬಲ್ ಇರಲ್ಲ ಅಂದ್ಕೊತೀನಿ, ಬಿಕಾಸ್ ಹೈ ಟೈಡ್ ಇರುತ್ತೆ. ಸೊ ನಾವು ಬಂದಾಗ ಕೂಡ ಆಲ್ಮೋಸ್ಟ್ ಮಳೆ ಇತ್ತು, ಬಟ್ ಈಗ ಪರವಾಗಿಲ್ಲ, ಚೂರು ಕಡಿಮೆ ಆಗಿದೆ. ಈ ಬೀಚ್ ಎಲ್ಲರೂ ಆಲ್ಮೋಸ್ಟ್ ಏನಕ್ಕೆ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಬೀಚಲ್ಲಿ ತುಂಬ ಕಡಿಮೆ ಜನ ನೋಡೋಕ್ಕೆ ಸಿಗ್ಬೋದು. ಸೊ ಇದನ್ನು ಲೆಸ್ ಕ್ರೌಡೆಡ್ ಬೀಚ್ ಅಂತಲೂ ಕೂಡ ಕರೀತಾರೆ. ನೀವು ನೋಡ್ತಾ ಇರ್ಬೋದು, ಸುತ್ತ ದಟ್ಟವಾದ ಅರಣ್ಯ, ಮಧ್ಯದಲ್ಲಿ ಸೂಪರ್ ಆಗಿರೋ ಬೀಚ್. ಸೊ ಈಗ ನಾವು ಬಂದುಬಿಟ್ಟು ಈ ರಾಕ್ನ ಕ್ಲೈಂಬ್ ಮಾಡಿಕೊಂಡು ಟಾಪ್ ವ್ಯೂವಲ್ಲಿ ಹೋದರೆ ಬೀಚ್ ಇನ್ನೂ ಕ್ರೇಜಿಯಾಗಿ ಕಾಣಿಸುತ್ತೆ. ಸೊ ಬನ್ನಿ, ನಾವು ಕೂಡ ಬೇಗ ನಡ್ಕೊಂಡು ಹೋಗಿ ನಿಮಗೆ ಟಾಪ್ ವ್ಯೂನ ತೋರಿಸ್ತೀನಿ. ಇವತ್ತು ತುಂಬ ಮಳೆ ಬಂದು ಹೈ ಟೈಡ್ ಇದ್ದಿದ್ದರಿಂದ ನಾವು ನಡ್ಕೊಂಡು ಹೋದೆಲ್ಲ ನೀರು ನಮ್ಮನ್ನೇ ಹೊಡ್ಕೊಂಡು ಬರ್ತಾಯಿತ್ತು. ನೋಡ್ತಾ ಇರ್ಬೋದು ನಾವು ಎಷ್ಟು ಸೈಡಿಂದ ಹೋಗ್ತಾ ಇದ್ವಿ, ಆದರೂ ಕೂಡ ನೀರು ಬರ್ತಾಯಿದೆ. ಇದರಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಹೈ ಟೈಡ್ ಇದೆ ಅಂತ. ಇವತ್ತು ನಾವು ಬಂದಿದ್ದು ಸಂಡೇ ಆದ್ರೂ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಕಡಿಮೆ ಪೀಪಲ್ ಇದ್ದಾರೆ ಅಂತ. ಸೊ ಆಲ್ಮೋಸ್ಟ್ ಇಲ್ಲಿ ಯಾರು ಅಷ್ಟು ವಿಸಿಟ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಿಕಾಸ್ ತುಂಬ ಕಾಡಲ್ಲಿ ನಡ್ಕೊಂಬರ್ಬೇಕು. ಅದಲ್ಲದೆ ವೆಹಿಕಲ್ ಕೂಡ ಯಾವುದು ಬೀಚ್ ನಿಯರ್ ಆಗಿ ಬರಲ್ಲ. ವೆಹಿಕಲ್ ಇಟ್ಬಿಟ್ಟು ಒಂದು ಆಲ್ಮೋಸ್ಟ್ ಸ್ಕೂಟಿ ಆದರೆ ಹತ್ತಿರ ಬರ್ಬೋದು, ಕಾರ್ ಆದರೆ ಬರೋಕ್ಕೆ ಕಷ್ಟ ಆಗುತ್ತೆ. ನಮ್ಮ ಸ್ಕೂಟಿನೂ ಕೂಡ ನಾವು ಹತ್ತಿರದಲ್ಲೇ ಒಂದು 1 ಕಿಲೋಮೀಟರ್ 1.5 ಕಿಲೋಮೀಟ್ರಲ್ಲಿ ಪಾರ್ಕ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಫ್ರೆಂಡ್ಸ್, ಬನ್ನಿ ಈ ಬೀಚ್ ಟಾಪ್ ವ್ಯೂವಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ನೋಡಿ. ಸ್ವರ್ಗದ ಥರ ಇದೆ ಗುರು, ಯಪ್ಪ, ಕ್ರೇಜಿ ಬೀಚ್ ಮಾತ್ರ. ನೀವು ನೋಡ್ದಂಗೆ ಗೋವಾದಲ್ಲಿ ಆಲ್ಮೋಸ್ಟ್ ತುಂಬ ಹಿಡನ್ ಪ್ಲೇಸಸ್ ಇದೆ. ಇನ್ನು ಮುಂದೆ ಒಂದೊಂದೇ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ. ಏನು ಸಖತ್ತಾಗಿದೆ ಈ ಬೀಚ್ ಮಾತ್ರ, ಫುಲ್ ಎವರ್ ಗ್ರೀನ್ ಆಗಿದೆ. ಮಳೆ ಮೋಡನೂ ಕೂಡ ಆಗಿದೆ, ಬಟ್ ಆಲ್ಸೋ ಬೀಚ್ ಮಾತ್ರ ಸಖತ್ತಾಗಿದೆ. ಹೆಂಗಪ್ಪ ಈ ಬೀಚಿಗೆ ನಾವೆಲ್ಲ ಬರೋದು ಅಂತ ಹೇಳಿ ನೀವು ಯೋಚನೆ ಮಾಡ್ತಿದ್ರೆ, ಸೊ ಒಂದು ಕೆಲಸ ಮಾಡಿ, ಪಾಳೋಳಿಯಂ ಬೀಚ್ ಹತ್ರ ಬಂದುಬಿಟ್ಟು ಬಟರ್ಫ್ಲೈ ಬೀಚ್ಗೆ ಅಂತ ಲೊಕೇಶನ್ ಹಾಕಿ. ಸೊ ಲೊಕೇಶನ್ ಪ್ರಕಾರನೇ ಬನ್ನಿ, ನಿಮಗೆಲ್ಲ ಗೊತ್ತಾಗುತ್ತೆ, ರೂಟ್ಸ್ ಎಲ್ಲ ಇದೆ. ಸೊ ನೋ ಪ್ರಾಬ್ಲಮ್, ಅದರಲ್ಲೇನು ತೊಂದರೆ ಆಗೋಲ್ಲ. ಬಟ್ ತೊಂದರೆ ಆಗೋದೆಲ್ಲೇ ಅಂದರೆ 4 ವೀಲರ್ ಮತ್ತು 2 ವೀಲರ್ ಇದ್ದಾಗ ಮಾತ್ರ. ಸೊ 4 ವೀಲರ್ ಏನು ಆಲ್ಮೋಸ್ಟ್ ಅವ್ರದ್ದು ಪಾರ್ಕಿಂಗ್ ಸ್ಲಾಟ್ ಇದೆ, ಅದು ತುಂಬಾ ದೂರ ಇದೆ. ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ನೀವು ಅಲ್ಲಿಂದ ಬೀಚ್ವರೆಗೂ ನಡ್ಕೊಂಬರ್ಬೇಕಾಗುತ್ತೆ. ಸೊ ಇಲ್ಲಿ ಯಾವುದೇ ಥರದ 2 ವೆಹಿಕಲ್ ನಿಮಗೆ ರೆಂಟಿಗಾಗಲಿ ಏನಕ್ಕೆ ಸಿಗಲ್ಲ ಒಳಗಡೆ. ಸೊ 2 ವೀಲರ್ ಇತ್ತು ಅಂದರೆ ಬೀಚ್ ನಿಯರ್ಗಾಗೆ ಬರ್ಬೋದು. ಒಂದು 1 to 2 ಕಿಲೋಮೀಟರ್ಸ್ ಅಷ್ಟೇ ಟ್ರೆಕ್ಕಿಂಗಲ್ಲಿ ನಡ್ಕೊಂಬರ್ಬೇಕಾಗುತ್ತೆ. ಸೊ ನೀವೇನಾದರೂ ಈ ಬೀಚ್ನ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ರೆ ಸೊ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಬೀಚ್ ಮಾತ್ರ ಅಲ್ಟಿ ಇದೆ. ನಾವು ಕೂಡ ಈ ಬೀಚ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಸೊ ನಾವು ಕೂಡ ಲೊಕೇಶನ್ ಪ್ರಕಾರನೇ ಬಂದರು. ಬಟ್ ಆಲ್ಮೋಸ್ಟ್ ಗೊತ್ತಾಗುತ್ತೆ ರೂಟ್ ಎಲ್ಲ, ನಿಮಗೆ ಡೈರೆಕ್ಷನ್ಸ್ ಎಲ್ಲ ಇರುತ್ತೆ, ಏನು ಅಷ್ಟೊಂದು ಕಷ್ಟಕರ ಆಗಲ್ಲ. ಸೊ ನೀವು ವಿಸಿಟ್ ಮಾಡಿ ಈ ಬೀಚ್ನ. ಮತ್ತು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹೆಂಗಿತ್ತು ನಮ್ಮ ಈ ಹೊಸ ವ್ಲಾಗ್ ಅಂತ ಕಮೆಂಟ್ ಮಾಡಿ. ನಾನು ಸಿಗ್ತೇನೆ ಇನ್ನೊಂದು ವಿಡಿಯೋದಲ್ಲಿ.